Hello everyone, let's see how to make asparagus with rice risotto, Italian style risotto. ರಿಸೋಟೊ ಹೇಗೆ ಮಾಡುವುದಂತ ನೋಡೋಣ. ಇದು ಅಸ್ಪರಾಗಸ್ ಅಂತ ಹೇಳ್ತಾರೆ. ಇದರಿಂದ ರೈಸ್ ಮಾಡೋದು, ಇಟಾಲಿಯನ್ ಸ್ಟೈಲಿನ ರೈಸು ರಿಸೋಟೊ ಅಂತ ಕರೀತಾರೆ. ಅದಕ್ಕಾಗಿ ನಾನು ಈ ಥರ ಕಟ್ ಮಾಡಿಕೊಂಡು ನೀರಿಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಜೊತೆಗೆ ವೆಜಿಟೇಬಲ್ ಸ್ಟಾಕ್ ಕೂಡ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋಣ. ಈ ಥರ ಚಿಕ್ಕ ಚಿಕ್ಕಾಗಿ ಅನ್ನಕ್ಕೆ ಹಾಕಲಿಕ್ಕೆ ಮಾಡ್ಕೊಳ್ಳೋದು ತಯಾರಿ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇವೆ. ಓಕೆ, ಈಗೆಲ್ಲ ಕತ್ತರಿಸಿ ಆಗಿವೆ. ಈಗ ನೋಡಿ ಈ ಥರ ದೊಡ್ಡದು ಕೂಡ ಮಾಡ್ಕೊಳ್ಬೋದು ನೀವು. ಈಗ ಸ್ಟಾಕ್ ಬೇಯ್ತಾ ಇದೆ. ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಬಾರೀಕ್ ಹೆಚ್ಕೊಳ್ಬೇಕು. ಅದನ್ನು ಹೆಚ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಅಸ್ಪರಾಗಸ್ ಹೆಚ್ಚಿದ್ದನ್ನು ಅದರಲ್ಲಿ ಸೇರಿಸ್ಕೊಳ್ಬೇಕು ಮತ್ತು ಚೆನ್ನಾಗಿ ಬೇಯಿಸ್ಬೇಕು. ಒಂದು 2-3 ನಿಮಿಷ ಬೇಯಿಸಿದರೆ ಸಾಕು, ಜಾಸ್ತಿ ಬೇಯಬೇಕೇಳಿಲ್ಲ, ಬೇಗನೆ ಬೇಯುತ್ತದೆ. ಹೀಗೆ 2-3 ನಿಮಿಷ ಬೇಯಿಸ್ಕೊಂಡಾಗಿದೆ. ಇದನ್ನು ಬದಿಗೆ ಇಟ್ಕೊಂಡು ಮತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಹಾಕಿ ಫ್ರೈ ಮಾಡೋಣ. ಈಗ ಅನ್ನ ಮಾಡಲಿಕ್ಕೆ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ಕೂಡಲೇ ಅದಕ್ಕೆ 2 ಮುಷ್ಟಿಯಷ್ಟು ರಿಸೋಟೊ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇದು 1-2 ಜನರಿಗೆ ಸಾಕಾಗ್ತದೆ, ಯಾಕೆಂದರೆ ಈ ರೈಸ್ ಹೆವಿ ಇರ್ತದೆ ತಿನ್ನಲಿಕ್ಕೆ. ಇಟಾಲಿಯನ್ನಲ್ಲಿ ಒಬ್ಬರಿಗೆ 1 ಮುಷ್ಟಿಯ ಲೆಕ್ಕದಲ್ಲಿ ಮಾಡ್ತಾರೆ. ಹೀಗೆ ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈಗ ವೆಜಿಟೇಬಲ್ ಸ್ಟಾಕನ್ನು ಅದಕ್ಕೆ ಸೇರಿಸ್ಬೇಕು. ಎಲ್ಲವನ್ನು ಒಂದೇ ಸಲ ಸೇರಿಸಬಾರ್ದು, ಸ್ವಲ್ಪ ಸ್ವಲ್ಪ ಹೀಗೆ ಸೇರಿಸ್ತಾ ಮಾಡಬೇಕಾಗ್ತದೆ ಸುಮಾರು ಹೊತ್ತು. ಅದು ಚೆನ್ನಾಗಿ ಬೇಯುವವರೆಗೆ ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಇರಬೇಕು. ಒಂದು 4-5 ಸಲ ಹೀಗೆ ಮಾಡ್ತಾ ಇರಬೇಕು. ನೋಡಿ, ನಾನು ಒಂದು 4 ಸಲ 5 ಸಲ ಸುಮಾರು ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಥರನೇ ಅವರು ಊಟ ಮಾಡ್ತಾರೆ. ನಿಮಗೆ ಬೇಕಾದರೆ ಚೆನ್ನಾಗಿ ಬೇಯಿಸ್ಕೋಬೋದು. ಒಂದು 10% ಕಡಿಮೆ ಬೇಯಿಸ್ತಾರೇನೋ. ಓಕೆ, ಇನ್ನೂ ಆಗಿಲ್ಲ. ಇನ್ನೂ ಸ್ವಲ್ಪ ಸ್ಟಾಕ್ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ. ಹೀಗೇ ಮಾಡಬೇಕು. ಈಗ ಬೇಯಿಸಿಟ್ಟ ಅಸ್ಪರಾಗಸನ್ನು ಸೇರಿಸ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಬೇಕಾಗ್ತದೆ. ಇನ್ನೊಂಚೂರು ಇದಕ್ಕೆ ಬಟರ್ ಸ್ವಲ್ಪ ಹಾಕಬೇಕು. ಬಟರ್ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಾದರೆ ಇನ್ನು ಸ್ವಲ್ಪ ಸ್ಟಾಕ್ ನೀರು ಹಾಕ್ಬೋದು. ಈಗ ಪರ್ಮಾಜಾನ್ ಚೀಸನ್ನು ಸ್ವಲ್ಪ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಬೇಯಿಸಿ ಮತ್ತೆ ಸ್ವಲ್ಪ ಸ್ಟಾಕ್ ಹಾಕಿದೆ. ನೋಡಿ, ಈಗ ಆಲ್ಮೋಸ್ಟ್ ರೆಡಿ ಆಯಿತು. ರೆಡಿಯಾಗಿದೆ. ಇಷ್ಟು ಇದ್ರೆ ಸಾಕು. ಈ ಥರ ಕೂಡಲೇ ಆಮೇಲೆ ಮುದ್ದೆ ಆಗ್ತದೆ ಅದು. ಸ್ವಲ್ಪ ಹೊತ್ತು ಬೇಯಿಸಿ ಇದನ್ನೀಗ ಸರ್ವ್ ಮಾಡೋದು. ಎಷ್ಟು ಈಸಿಯಾಗಿದೆ ಅಲ್ವಾ ಇಟಾಲಿಯನ್ ರಿಸೋಟೊ ಮಾಡೋದು. ಅಸ್ಪರಾಗಸ್ ಹಾಕಿ ಮಾಡಿದ್ದೀನಿ. ಇದೇ ರೀತಿ ಬಟಾಣಿಗಳನ್ನು ಕೂಡ ಹಾಕಿ ಮಾಡ್ತಾರೆ.
ನೋಡಿ ರೆಡಿ ಆಯಿತು. ಇದು ತುಂಬ ಹೆವಿಯಾಗಿ ಇರ್ತದೆ, ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.